ನಮಸ್ತೆ. 18/7/2025 ಶುಕ್ರವಾರ, ಕೃಷ್ಣ ಪಕ್ಷ. ಇವತ್ತು ಅಷ್ಟಮಿ ತಿಥಿ. ಸಂಜೆ 5 ಗಂಟೆ 1 ನಿಮಿಷ 57 ಸೆಕೆಂಡ್ವರೆಗೂ. ಆನಂತರ ನವಮಿ. ಹಂಗಾಗಿ ಅಷ್ಟಮಿ ನವಮಿಯಲ್ಲಿ ಶುಭ ಕಾರ್ಯಗಳು ಅಂದರೆ ಮುಹೂರ್ತ ಕಾರ್ಯಗಳಿಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಯಾವತ್ತೋ ಪ್ರಾರಂಭ ಮಾಡಿರುವಂಥದ್ದನ್ನೇ ಇವತ್ತು ನಡೆಸ್ಕೊಂಡು ಹೋಗ್ಬೋದು. ಒಂದು ಅಂಗಡಿ ಯಾವತ್ತೋ ಓಪನ್ ಮಾಡಿರ್ತೀವಿ, ಯಾವತ್ತೋ ಪ್ರಯಾಣ ಅಂತ ಒಳ್ಳೆಯ ದಿನದಲ್ಲಿ ಹೋಗಿರ್ತೀವಿ, ಇವತ್ತು ಕಂಟಿನ್ಯೂ ಸುತ್ತಿ ಬಂದು ಊರಿಗೆ ಸೇರ್ಬೋದು. ಆದರೂ ಮುಹೂರ್ತ ಕಾರ್ಯಗಳು ಖಂಡಿತವಾಗಿಯೂ ಇಲ್ಲ. ದೇವರ ಪೂಜೆ ಮಾಡೋಕ್ಕೆ ಅಡ್ಡಿ ಇಲ್ಲ. ಇಷ್ಟೆಲ್ಲ ತಿಳ್ಕೊಳ್ಳಿ. ಇವತ್ತಿನ ದಿನದಲ್ಲಿ ಅಶ್ವಿನಿ ನಕ್ಷತ್ರವಿದೆ. ರಾತ್ರಿ ಅಂತಂದರೆ 2 ಗಂಟೆ 13 ನಿಮಿಷ 43 ಸೆಕೆಂಡ್ವರೆಗೂ ಅಶ್ವಿನಿ ನಕ್ಷತ್ರ ಇರುವವರೆಗೂ ಕಾರ್ಯಗಳು ಏನೋ ಶುಭವೇ. ಆದರೂ ಕ್ಷಯ ಅಂತ ಒಂದು ವಿಷಯ ಇರೋದರಿಂದ, ಕರುಗೋದರು ಅಂತ ಇರೋದರಿಂದ ಹಣಕಾಸು ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಎಚ್ಚರ. ಅದರಲ್ಲೂ ಹಣಕಾಸು ಕೊಡುವ ವಿಷಯಗಳಲ್ಲಿ ಕ್ಷಯ ಅಂತ ಇರೋದರಿಂದ ಕರಗೋಗುತ್ತೆ ಅಂತ ಬರುತ್ತದೆ. ಇದೆಲ್ಲ ರಾತ್ರಿ 2:14ವರೆಗೂ. ಆನಂತರ ಬರುವ ಭರಣಿ ನಕ್ಷತ್ರ ಕೂಡ ಇವತ್ತು ಸಂಪತ್ತಿನ ನಾಶ ಅಂತ ಬರೋದರಿಂದ ಖಂಡಿತವಾಗಿ ಹಣಕಾಸಿನ ವಿಷಯದಲ್ಲಿ ಶುಭವಿಲ್ಲ. ತಿಳಿದು ಮಾಡಿ, ಯಾಕೆಂತಂದರೆ ಸಿಗಾಕೋಬೇಡಿ. ಇವತ್ತು ಬೆಳಗ್ಗೆಯಿಂದ ಮೇಷರಾಶಿ. ಬೆಳಗ್ಗೆ 6 ಗಂಟೆ 2 ನಿಮಿಷದಿಂದ ರಾತ್ರಿ 2:14ವರೆಗೂ ಅಶ್ವಿನಿ ನಕ್ಷತ್ರವಿದೆ. ಆಮೇಲೆ ಭರಣಿ ಅಂತ ಹೇಳಿದ್ವಿ ಫಸ್ಟೇ. ಆದರೂ 6 ಗಂಟೆ 2 ನಿಮಿಷದಿಂದ 9 ಗಂಟೆ 19 ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರ 1ನೇ ಪಾದ. 9 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2:58ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 8:36ವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ. ರಾತ್ರಿ 8:36ನ ಮೇಲೆ ರಾತ್ರಿ 2:14ವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ. ಇದರಲ್ಲೂ ಇವತ್ತಿನ ನಕ್ಷತ್ರ ಅಂದರೆ ಅಶ್ವಿನಿ ಮುಗಿದ ನಂತರ ರಾತ್ರಿ 2:14ನ ಮೇಲೆ ಭರಣಿ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ರಾತ್ರಿ ಅಂತಂದರೆ 2 ಗಂಟೆ 14 ನಿಮಿಷದಿಂದ ಈ ಭರಣಿ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ಇವತ್ತಿನ ದಿನ ಶುಭಕರವಾಗಿಲ್ಲ. ಆದರೂ ಈ ದಿನದಲ್ಲಿ ಇರೋದರಲ್ಲಿ ಒಳ್ಳೆಯ ಸಮಯವನ್ನು ನೋಡೋಣ. 6 ಗಂಟೆ 2 ನಿಮಿಷದಿಂದ 8:33, 9:29ರಿಂದ 10:48, ಮತ್ತು ಮಧ್ಯಾಹ್ನ 2:21ರಿಂದ 3:36, ಸಂಜೆ 5:16ರಿಂದ 10:26, ರಾತ್ರಿ 12 ಗಂಟೆಯಿಂದ 3 ಗಂಟೆ 12 ನಿಮಿಷದವರೆಗೂ, ಬೆಳಗಿನ ಜಾವ 4:40ನ ಮೇಲೆ. ಇದೆಲ್ಲ ಶುಭ ಸಮಯಗಳು. ದಿನ ಎಷ್ಟೇ ಕೆಟ್ಟದಾಗಿದ್ದರು, ಅಶುಭವಾಗಿದ್ದರು, ಅಷ್ಟಮಿ ನವಮಿ ಕೂಡಿ ಬಂದರೂ ಕೂಡ ಕೆಲವು ವಿಷಯಗಳಿಗೆ ಒಳ್ಳೆಯ ಟೈಮ್ ಬೇಕಾಗುತ್ತದೆ. ಒಂದು ಪ್ರಯಾಣಕ್ಕೆ ಹೊರಡುವ ಟೈಮ್, ಅದು ಅಲ್ಲದೆ ದೇವತಾ ಪೂಜೆ, ಆಸ್ಪತ್ರೆ ಕಾರ್ಯಗಳು, ಸರ್ಕಾರ ಆರ್ಡರ್, ಇದೆಲ್ಲ ಪರಿಪಾಲಿಸೋಕ್ಕೂ ಕೂಡ ಇರೋದಲ್ಲಿ ಒಳ್ಳೆಯ ಟೈಮು ಅಂತ ಇದನ್ನು ಕೊಡ್ತೀವಿ. ಹಂಗಾಗಿ ಇವತ್ತು ಎಲ್ಲ ಶುಭ ಕಾರ್ಯಗಳನ್ನ ಮಾಡಿ ಅಂತ ಇಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೂ ಪ್ರಾರಂಭ ಮಾಡಲೇಬಾರದು ಅಂತ ಹೇಳುವ ಕೆಲವು ಸಮಯಗಳಿದೆ. ಇದರಲ್ಲಿ ಫಸ್ಟ್ ನಾವು ನೋಡೋದು ಏನು ಅಂತಂದರೆ, ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು. ಬೆಳಗ್ಗೆ 8:35ರಿಂದ 9:27ವರೆಗೂ ದುರ್ಮುಹೂರ್ತ. ಆನಂತರ 10:50ರಿಂದ 12:26ವರೆಗೂ ರಾಹುಕಾಲ. 12:51ರಿಂದ ಮಧ್ಯಾಹ್ನ 1:43ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 3:38ರಿಂದ ಸಂಜೆ 5:14ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 10:28ರಿಂದ 11:58ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ. ರಾತ್ರಿ 3:14ರಿಂದ 4 ಗಂಟೆ 38 ನಿಮಿಷ ಬೆಳಗಿನ ಜಾವದವರೆಗೂ ವಿಷಕಾಲ. ಇದೆಲ್ಲ ಅಶುಭ ಸಮಯಗಳು. ಯಾವುದೇ ಕಾರ್ಯಗಳಾದರೂ ಪ್ರಾರಂಭ ಮಾಡೋದನ್ನು ಈ ಸಮಯಗಳಲ್ಲಿ ಬೇಡ. ಒಂದು 2 ನಿಮಿಷ ಇದು ಮುಗಿದ ಮೇಲೆ ಕಳೆದ ನಂತರ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾವು ಈ ಟೈಮ್ಗಳನ್ನೆಲ್ಲ ವಿಂಗಡಿಸಿ ಕೊಟ್ಟಿದ್ದೀವಿ. ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ದೋಷಗಳನ್ನ ನೀವು ದೂರ ಮಾಡ್ಕೋಬೋದು. ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಬರುವಂಥ ದೋಷಗಳನ್ನು ಮುಂಚೆಯೇ ತಿಳಿದು ದೂರ ಮಾಡಿದ್ರೆ ಲಾಸ್ ಇಲ್ಲ, ಅಂದರೆ ನಷ್ಟಗಳಿಲ್ಲ.
ಅಥವಾ ಆರೋಗ್ಯದ ವಿಷಯದಲ್ಲೂ ಕೂಡ ಚೇತರಿಸ್ಕೋಬೋದು. ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.